ಹೊಂದಾಣಿಕೆ ಇಡೀ ಕರ್ನಾಟಕದಲ್ಲಿ ಶಕ್ತಿಯನ್ನು ಅದೇ ರೀತಿ ಬೀದರ್ ಲೋಕಸಭಾ ಎಲ್ಲ ಒಳ್ಳೆ ಸಕಾರಾತ್ಮಕ ವಿಚಾರಗಳನ್ನು ಈ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ಎಲ್ಲರೂ ಒಗ್ಗಟ್ಟಿನಿಂದ ಮತ್ತೊಮ್ಮೆ ಎನ್ ಡಿ ಅಭ್ಯರ್ಥಿಯಾದಂಥ ನಾನು ನನಗೆ ಭಗವಂತ ಗೆಲ್ಲಿಸಬೇಕನ್ನು ಖಂಡಿತವಾಗಿಯೂ ಇವರೆಲ್ಲರ ಒಗ್ಗಟ್ಟಿನ ಮಂತ್ರದಿಂದ ನಾವು ಪ್ರಚಂಡ ಬಹುಮತದಿಂದ ಗೆಲ್ತೀವಿ. ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡಬೇಕನ್ನು ಸ್ವತಃ ಇದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ಸಂಖ್ಯೆ ಕೂಡ ಜನತಾದಳ ಪಕ್ಷದಲ್ಲಿ ದೊಡ್ಡ ಸಂಖ್ಯೆ, ಅವರೂ ಕೂಡ ಇಲ್ಲ ನಾವು ಬಂಡಪ್ಪಣ್ಣನವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ BJPಯನ್ನು ಅಂದರೆ ಎನ್ ಡಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕನ್ನುವಂಥದ್ದು ಬಹಳಷ್ಟು ಉತ್ಪೂರ್ವಕವಾದಂಥ ಒಂದು ವಾತಾವರಣ ನಿರ್ಮಾಣವನ್ನು ಮಾಡಿ ಮತ್ತಷ್ಟು ನನಗೆ ಕೂಡ ಒಳ್ಳೆಯ ವಾತಾವರಣದಲ್ಲಿ ಇದು ಮತ್ತಷ್ಟು ಆ್ಯಡ್ ಆಗಿ ಮತ್ತಷ್ಟು ಒಳ್ಳೆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದೆ. ಎಲ್ಲ ಕಡೆ ನೋಡಿ, ಜನ ಬೆಂಬಲ ಅಭೂತಪೂರ್ವ ಜನ ಈಗಾಗಲೇ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷದಿಂದ ನಾವು ಮಾಡಿದ ಕೆಲಸಗಳನ್ನು ಮತ್ತು ವಿಶೇಷವಾಗಿ ಈಗ ಜನತಾ ದಳ ನಮ್ಮ ಜೊತೆಯಲ್ಲಿ ಬಂದಿರೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮರ್ಥನೆ ಸಿಗ್ತಾ ಇದೆ. ಮತ್ತು ಈ ಸಾರಿ 2 ಚುನಾವಣೆಗಿಂತ ಜಾಸ್ತಿ ಅಂತರದಿಂದ ಇಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ಜನರ ಮಾನಸಿಕತೆ. ನಮ್ಮ ಸ್ವಕ್ಷೇತ್ರ ಔರಾದ್ನಲ್ಲಿ ಖಂಡ್ರೆ ಅವರು ಸಭೆ ಮಾಡಿ ಔರಾದಕ್ಕೆ ನಿಮ್ಮ ಕೊಡುಗೆ ಏನಿದೆ 10 ವರ್ಷದಲ್ಲಿ ಶೂನ್ಯ ಕೊಡುಗೆ ಇದೆ ಅಂತ ಯಾವ ರೋಡ್ಲಿಂದ ಹೋಗ್ಯಾರ ಔರಾದಿಗೆ ಅವರು ಗೊತ್ತಿಲ್ಲ ಸರ್, ನಿಮಗೆ ಗೊತ್ತಿರಬೇಕು. ಔರಾದ್ ನಿಮ್ಮದು ಬಾಲ್ಕಿಲಿಂದ ವಾಯ ಸಂಗಮ್ ಓದಿದ್ರು ನಾ ಮಾಡಿದ ರೋಡ್ ಮೇಲಿಂದ ಹೋಗ್ಯಾರ, ಬೀದರ್ಲಿಂದ ಹೋದ್ರು ನಾ ಮಾಡಿದ ರೋಡ್ ಮೇಲಿಂದ ಹೋಗ್ಯಾರ. ಹೀಗಾಗಿ ಆ ಮನುಷ್ಯಾಗ ಅಹಂಕಾರಲಿಂದ ಕಣ್ಣ ಕುಡ್ಡಾಗ್ಯಾವ, ಕಿವಿ ಕಿವುಡಾಗ್ಯಾವ, ಒಳ್ಳೇದು ಮಾತು 4 ಮಾತಾಡ್ಲಿಕ್ಕಂತ ಬಾಯಿ ಇಲ್ಲನೇ ಇಲ್ಲ. ಅಂಥ ಮನುಷ್ಯನಿಗೆ ನಾನೇನು ಉತ್ತರ ಕೊಡಬೇಕಂತ ನಾನು 10 ವರ್ಷದ ಲೆಕ್ಕವನ್ನು ಜನತೆ ಮುಂದೆ ಇಡ್ತಾ ಇದ್ದೀನಿ. ಮತ್ತು ನಾನು ಕೂಡ ಸುಮಾರು ಒಂದು 65 ವರ್ಷದ ಅವರ ಕುಟುಂಬ ರಾಜಕಾರಣ ಮಾಡಿದೆ. ಆ ಲೆಕ್ಕನ ಕೂಡ ಕೇಳ್ತೇನೆ. ಯೋಗ್ಯತೆ ಇಲ್ಲ, ಬಾಲ್ಕಿಯಲ್ಲಿ ಒಂದು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸ್ಟೇಡಿಯಂ ಕಟ್ಸಿಲ್ಲ ಇಲ್ಲಿಯವರೆಗೆ. ಅವರೇ ನಾನು ಅಭಿವೃದ್ಧಿ ವಿಷಯದಲ್ಲಿ ಕೇಳ್ತಾರೆ. ಸರ್, ಬಿಜೆಪಿ ಕಾರ್ಯಕರ್ತರ ಚುನಾವಣೆ ನಂತರ ಹುಷಾರಿರಿ ಅಂತ ನೋಡ್ರಿ, ಈಶ್ವರ ಖಂಡ್ರೆ ಅಹಂಕಾರಿ ಸ್ವಭಾವಕ್ಕೆ ಯಾರು ಒಪ್ಪಲು ಬಾ, ಅವ್ರ ಅಹಂಕಾರ ಅವ್ರಿಗೆ ತಿಂತಿದ್ದು. ಏನು ಪೆನ್ಸಿಗಳಿದ್ರಲ್ಲ ಅವರೆಲ್ಲ ಒಂದಾಗಿದ್ದಾರೆ. ಮೊದಲು ಒಂದೇ ಇದ್ದರು, ಪಕ್ಷದಲ್ಲಿ ಟಿಕೆಟ್ ಬೇಡೋದ್ರೆ 2 ಮಾತಿತ್ತು, ಎಲ್ಲರಿಗೂ ಒಂದೇ ಇದ್ದಾರೆ. ಎಲ್ಲರಿಗೂ ಕೆಲಸ ಅವ್ರವ್ರ ಮಾಡಿ ಕೆಲಸ ಮಾಡ್ತಾರೆ. ಎಲ್ಲ ಶಾಸಕರೆಲ್ಲ ನನ್ನ ಜೊತೆ ಇದ್ದಾರೆ, ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಇದ್ದಾರೆ. ಸರ್, ಬಿಜೆಪಿ ನಾಯಕರ ಹುಷಾರಿರಿ, ಚುನಾವಣೆ ನಂತರ JDS ನಮ್ಮನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನೇನು ಬಿಡೋದಿಲ್ಲ ಅಂತ ನೀವು ಮನವಿ ಮಾಡಿದ್ದಾರೆ ಸರ್ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಏನು ಹೇಳಿದಾರೆ ಅದು ಅವ್ರಿಗೆ ಮುಬಾರಕ್. ನಾವು ಇಬ್ಬರು ಸೇರಿದ್ದಾಗ ಈಗ ಅವ್ರದ್ದು ಚುನಾವಣೆ ನಂತರ ಅವ್ರ ಶಾಸಕರಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ಅದು ಸ್ಫೋಟ ಆಗ್ತದೆ. ಖಂಡಿತ ಧನ್ಯವಾದ.